ಮಹಾಗುರುಗೆ ನುಡಿ ನಮನ. ಮಾನ್ಯರೇ, ನನಗೆ ನನ್ನ ವಿದ್ಯಾಗುರುಗಳಾದ ಪ್ರೊಫೆಸರ್ CR ಕರಿಸಿದ್ದಪ್ಪ ಸರ್, ದಿವಂಗತ ಪ್ರೊಫೆಸರ್ MR ಕುಂಬಾರ ಎಂಬ ಮಹಾಗುರುವಿನ ಕುರಿತು ಕೆಲವು ಅನಿಸಿಕೆಗಳನ್ನು ಹೇಳಲೇಬೇಕೆಂದಾಗ ನನಗೆ ಸಂತೋಷವೂ ಮತ್ತು ಭಯವೂ ಕೂಡ ಆಯಿತು. ಸರ್ ಮಾತಿಗೆ ಒಲ್ಲೆ ಎನ್ನುವ ಮಾತೇ ಇಲ್ಲ. ಇನ್ನು ಪ್ರೊಫೆಸರ್ MR ಕುಂಬಾರ್ ಸರ್ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿಯೂ ಕೂಡ ಅತ್ಯಲ್ಪ. ಕೂಡ ಕತ್ತಲಲ್ಲಿ ಆನೆ ಮುಟ್ಟಿದಂತೆ. ವಿಶ್ವವಿದ್ಯಾಲಯದ ರಿಫ್ರೆಷರ್ ಕೋರ್ಸ್ ಅಧ್ಯಯನ ಶಿಬಿರಗಳಲ್ಲಿ ಹಿರಿಯ ಗ್ರಂಥಪಾಲಕರು ಮತ್ತು ಅವರ ಶಿಷ್ಯರು ಪ್ರೊಫೆಸರ್ MRK ಅವರನ್ನು ನೆನೆದು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸುತ್ತಿದ್ದರು. ಯಾರನ್ನೇ ಕೇಳಲಿ MRK ಅವರ ಗುಣಗಾನ ಮಾಡಿಯೇ ಅವರನ್ನು ತಮ್ಮ ಮನದಲ್ಲಿ ನೆನೆಸಿಕೊಳ್ಳುತ್ತಿದ್ದರು. ಅಂಥ ಗುರುವಿನ ಗುರು ಈ ಮಹಾಗುರುವನ್ನು ನಾನು ಒಮ್ಮೆಯೂ ನೋಡಿಲ್ಲವಲ್ಲ, ಅವರ ದರ್ಶನ ನನಗೆ ಸಿಗಲಿಲ್ಲವೆಂಬುದಕ್ಕೆ ನನ್ನಲ್ಲಿ ವಿಷಾದವಿದೆ. ಅಂಥ ವಿವಿಯಲ್ಲಿ ಓದಿ ಕೆಲಸಕ್ಕೆ ಸೇರಿದ ನನಗೂ ನನ್ನಂಥವರೆಲ್ಲರಿಗೂ ಅವರು ದಾರಿದೀಪವಾಗಿದ್ದಾರೆ ಎಂದು ಭಾವಿಸುತ್ತೇನೆ. ಈ ಕಾರ್ಯದಲ್ಲಿ ಭಾಗವಹಿಸಲು ನನಗೆ ತುಂಬ ಸಂತೋಷವೆನಿಸುತ್ತದೆ. ಇದೆಲ್ಲವನ್ನು ನೋಡಿದಾಗ ಪ್ರೊಫೆಸರ್ MR ಕುಂಬಾರ್ ನನಗೆ ದೇವರ ಸಮಾನವೆನಿಸಿದ್ದರು. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ, ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಬಯಲಿಗೆ ಬರುತ್ತದೆ. ಪ್ರೊಫೆಸರ್ MRK ಅವರ ದೃಷ್ಟಿಯಲ್ಲಿ ಯಶಸ್ಸು ಅವರ ಮಡಿಲಿಗೆ ಬಿದ್ದಿತ್ತು. ಅದಕ್ಕೆ ಅವರು ಪಟ್ಟ ಪರಿಶ್ರಮ, ಪ್ರಯತ್ನ ಕೂಡ ಇದೆ. 1949ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಗ್ರಂಥಾಲಯದಲ್ಲಿ ಅವರು ಕಿರಿಯ ಗುಮಾಸ್ತರಾಗಿ ಸೇವೆಗೆ ಸೇರಿ ಗ್ರಂಥಪಾಲಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಬೆಳೆಯುವಲ್ಲಿ ಅವರ ಸ್ವಂತ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮ ಇದೆ. ಗ್ರಂಥಾಲಯದ ಸಮಗ್ರ ಕೆಲಸಗಳನ್ನು ತಾವೇ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೂ ನಿರ್ವಹಿಸಿದ್ದಲ್ಲದೆ ಎಲ್ಲ ಸಿಬ್ಬಂದಿ ಮನೆಗೆ ಹೋದರೂ ಇವರು ಮಾತ್ರ ಚಿಮಣಿ ದೀಪ ಹಚ್ಚಿಕೊಂಡು ದೀಪದ ಬೆಳಕಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದುದನ್ನು ಒಮ್ಮೆ ಸಿನೆಟ್ ಸದಸ್ಯರೊಬ್ಬರು ರಾತ್ರಿ ಊಟ ಮುಗಿಸಿ ಟ್ರೈನಿಂಗ್ ಕಾಲೇಜಿನ ಮೈದಾನದಲ್ಲಿ ಆಟಾಡುತ್ತಿರುವಾಗ ಇವರ ಕೆಲಸವನ್ನು ನೋಡಿ ಮೆಚ್ಚುಗೆ ಸೂಚಿಸಿದ್ದರು. VV ಕಟ್ಟಲು ಇಂಥವರು ಬೇಕೇ ಬೇಕೆಂದು ಅಭಿಪ್ರಾಯ ನೀಡಿದ್ದರು. ಅವರು ಹಂತ ಹಂತವಾಗಿ ಕೆಲಸ ಮಾಡುತ್ತಲೇ ಉನ್ನತ ಅಧಿಕಾರಕ್ಕೇರಿದರು. ಅಷ್ಟೇ ಅಲ್ಲದೆ ಆ ಸ್ಥಾನಕ್ಕೆ ಗೌರವವನ್ನು ತಂದುಕೊಟ್ಟರು. ಅವರು ಕೆಲಸಕ್ಕೆ ಕೂತರೆಂದರೆ ಸಮಯ ನೋಡುತ್ತಿರಲಿಲ್ಲ. ಅದು ಮುಗಿಯುವವರೆಗೂ ಹಗಲು ರಾತ್ರಿಗಳನ್ನದೇ ಮಾಡಿ ಮುಗಿಸುತ್ತಿದ್ದರು ಎಂದು ಕೇಳಿದ್ದೇನೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 1980 ಮತ್ತು 71ರಲ್ಲಿ ಕ್ರಮವಾಗಿ ಸ್ನಾತಕ ಮತ್ತು ಸ್ನಾತಕೋತ್ತರ ಕೋರ್ಸುಗಳನ್ನು ತೆರೆದು ಕರ್ನಾಟಕ VV ಹೆಸರನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಬರಲು ಕಾರಣೀಕರ್ತರಾದರು. ಇಂಥವರು ತಾವು ಬೆಳೆಯುವುದರ ಜೊತೆಗಿದ್ದವರನ್ನು ಬೆಳೆಸಿದ ಕೀರ್ತಿ ಪ್ರೊಫೆಸರ್ MR ಕುಂಬಾರ್ ಅವರಿಗೆ ಸಲ್ಲುತ್ತದೆ. ಅವರ ದೊಡ್ಡ ಗುಣ ಎಂದರೆ ಲಿಂಗಾಯತ ಸಂಪ್ರದಾಯದ ದಾಸೋಹ ತತ್ವಗಳನ್ನು ನಡೆಯಲ್ಲಿ ಅರಗಿಸಿಕೊಂಡು ಜ್ಞಾನದಾಸೋಹ, ಅನ್ನದಾಸೋಹ ಆಶ್ರಯ ನೀಡಿ ವಿದ್ಯಾರ್ಥಿಗಳನ್ನು ತನ್ನ ಕರುಳ ಬಳ್ಳಿಗಳಂತೆ ಸಾಕಿ ಸಲುಹಿ ಮುಂದೆ ಬರಲು ಸಹಾಯ ಮಾಡುತ್ತಿದ್ದರು. ಬಡ ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿಸುತ್ತಿದ್ದರು. ನೊಬೆಲ್ ಪ್ರಶಸ್ತಿ ವಿಜೇತೆ ಮಲಾಲಾ ಯೂಸುಫ್ಜೈ ಹೇಳುತ್ತಾರೆ, ಒಂದು ಮಗು, ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ, ಒಂದು ಪೆನ್ನು ಮತ್ತು ಒಂದು ಪುಸ್ತಕಕ್ಕೆ ಜಗತ್ತನ್ನೇ ಬದಲಿಸಬಲ್ಲಷ್ಟು ಶಕ್ತಿ ಇದೆ ಎಂದಿದ್ದಾರೆ. ಆ ಮಾತು ಅಕ್ಷರಶಃ MR ಕುಂಬಾರ್ ಅವರ ವ್ಯಕ್ತಿತ್ವಕ್ಕೆ ಹೊಂದಾಣಿಕೆಯಾಗುತ್ತದೆ ಎಂದು ಭಾವಿಸಿದ್ದೇನೆ.
ಅವರ ಶಿಷ್ಯರೆಲ್ಲರೂ ಇಂಥ ಅನೇಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಚುಟುಕು ಕವಿ ದಿನಕರ ದೇಸಾಯಿ ಅವರು ಒಂದು ಚುಟುಕಿನಲ್ಲಿ ಹೇಳಿದ್ದಾರೆ, ಹಚ್ಚಿದರೆ ದೀಪ ಹಚ್ಚು, ಬೆಂಕಿ ಹಚ್ಚಬೇಡ. ಆರಿಸಿದರೆ ಬೆಂಕಿ ಆರಿಸು, ದೀಪ ಆರಿಸಬೇಡ ಎಂದು ಹೇಳಿದಂತೆ ಆ ದೀಪ ಇಂದಿಗೂ ಮುಂದುವರೆದಿದೆ. ಆ ಬೆಳಕು ಎಲ್ಲರಿಗೂ ಜ್ಞಾನದ ದೀಪ ಆಗಿದೆ. ಒಬ್ಬ ಶಿಕ್ಷಕ ಹೇಗಿರಬೇಕು ಎನ್ನುವುದಕ್ಕೆ ವಿಲಿಯಂ ಆರ್ಥರ್ವಾರ್ಡ್ ಎಂಬ ಆಂಗ್ಲ ವಿದ್ವಾಂಸರು ಹೀಗೆ ಹೇಳುತ್ತಾರೆ, ಪ್ರೊಫೆಸರ್ M.R. ಕುಂಬಾರ ಅವರ ವ್ಯಕ್ತಿತ್ವಕ್ಕೆ ಇದು ಕನ್ನಡಿ ಹಿಡಿಯುತ್ತದೆ. ಸಾಮಾನ್ಯ ಶಿಕ್ಷಕ ಹೇಳುತ್ತಾನೆ, ಒಳ್ಳೆಯ ಶಿಕ್ಷಕ ವಿವರಿಸುತ್ತಾನೆ, ಅತ್ಯುತ್ತಮ ಶಿಕ್ಷಕ ಪ್ರಾತ್ಯಕ್ಷಿಕ ಮೂಲಕ ವಿವರಿಸುತ್ತಾನೆ. ಪ್ರೊಫೆಸರ್ ಕುಂಬಾರ್ ಅವರು ಇಂಥ ಮಹಾ ಶಿಕ್ಷಕರಾಗಿದ್ದರು, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದರು ಎನ್ನುವುದಕ್ಕೆ ಅವರ ಕುರಿತು ಆಚರಿಸುತ್ತಿರುವ ಶತಮಾನೋತ್ಸವ ಸಮಾರಂಭ ಸಾಕ್ಷಿಯಾಗುತ್ತದೆ ಎಂದು ಭಾವಿಸಿದ್ದೇನೆ. ಕರ್ನಾಟಕ ವಿವಿಯಲ್ಲಿದ್ದುಕೊಂಡು ಅನೇಕ ವಿದ್ವಾಂಸರಿಗೆ ಅವರು ಮಾರ್ಗದರ್ಶಕರಾಗಿದ್ದರು. ಅವರ ಶಿಷ್ಯರನೇಕರು ದೇಶದ ನಾನಾ ವಿವಿಗಳಲ್ಲಿ, ಗ್ರಂಥಾಲಯಗಳಲ್ಲಿ, ಉನ್ನತ ಸಂಸ್ಥೆಗಳಲ್ಲಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ವಿವಿ ಕುಲಪತಿ ಸ್ಥಾನಕ್ಕೇರಿದ್ದಾರೆ. ವಿಶ್ವವಿದ್ಯಾಲಯದ ಅನೇಕ ಉನ್ನತ ಸ್ಥಾನಗಳಲ್ಲಿ ಇದ್ದಾರೆ. ರಾಜ್ಯ ಮಟ್ಟದ ಗ್ರಂಥಾಲಯ ನಿರ್ದೇಶಕರಾಗಿದ್ದಾರೆ. ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಅನೇಕ ಉನ್ನತ ವ್ಯಾಸಂಗ ಸಂಸ್ಥೆಗಳಲ್ಲಿ IIT, IIC, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮುಂತಾದ ವಿಶ್ವವಿದ್ಯಾಲಯ ಮಟ್ಟದ ಅನೇಕ ಉನ್ನತ ಸಂಸ್ಥೆಗಳಲ್ಲಿ ಸೇವೆಯಲ್ಲಿದ್ದಾರೆ ಎಂದು ಕೇಳಿ ತಿಳಿದುಕೊಂಡಿದ್ದೇನೆ. ಅವರು ಸತ್ತು ಸ್ವರ್ಗ ಸೇರಿದ್ದಾರೆ. ಸ್ವರ್ಗದಲ್ಲಿ ತಮ್ಮ ಶಿಷ್ಯೋತ್ತಮರನ್ನು ನೋಡಿ ಖುಷಿ ಪಡುತ್ತಿರುತ್ತಾರೆ. ಇಂಥ ಕಾರ್ಯ ಮಾಡುತ್ತಿರುವ ಅವರ ಶಿಷ್ಯ ಬಳಗಕ್ಕೆ, ಅಭಿಮಾನಿ ಬಳಗಕ್ಕೆ, ವಿದ್ವಾಂಸ ಬಳಗಕ್ಕೆ ನಾನು ಗುರುನಮನವನ್ನು ಈ ಮೂಲಕ ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ದೀರ್ಘದಂಡ ನಮಸ್ಕಾರಗಳೊಂದಿಗೆ ಅಲೆಕ್ಸಾಂಡರ್ ಮಹಾಶಯ ಹೇಳಿದಂತೆ, ನಾನು ಬದುಕಿರುವುದಕ್ಕಾಗಿ ನನ್ನ ಅಪ್ಪನಿಗೆ ಋಣಿಯಾಗಿರುತ್ತೇನೆ, ಆದರೆ ಚೆನ್ನಾಗಿ ಬದುಕುತ್ತಿರುವುದಕ್ಕೆ ನನ್ನ ಶಿಕ್ಷಕರಿಗೆ ಹೆಚ್ಚು ಋಣಿಯಾಗಿದ್ದೇನೆ ಎನ್ನುತ್ತಾ ನನ್ನ ನುಡಿ ನಮನವನ್ನು ಮುಗಿಸುತ್ತೇನೆ. ಈ ಸಮಾರಂಭ ಯಶಸ್ವಿಯಾಗಲಿ. ಎಲ್ಲರಿಗೂ ಶುಭಾಶಯ ಹೇಳುತ್ತಾ ನನ್ನ ಮಾತು ಮುಗಿಸುತ್ತೇನೆ. ನಮಸ್ಕಾರ.